ಸಂಚಾರಿ ನಿಯಮಗಳನ್ನು ಪಾಲಿಸಿ ಜೀವ ಉಳಿಸಿ. ಸಂಚಾರಿ ನಿಯಮಗಳನ್ನು ಪಾಲಿಸುತ್ತೇವೆ. ಹೆಲ್ಮೆಟ್ ಅಲ್ಲಿ ನಿಮ್ದು ಎಷ್ಟು ಸತಿ ಹಾಕೋಬೇಕು? ಆಯ್ತು, ಫೈನ್ ಕಟ್ಟಿ. ಹುಷಾರಾಗಿ ಹೆಲ್ಮೆಟ್ ಧರಿಸಿಲ್ಲ. ಎಸ್ ಸರ್. ಅವಸರವೇ ಅಪಘಾತಕ್ಕೆ ಕಾರಣ. ಇವರು ಸಂಚಾರಿ ನಿಯಮಗಳನ್ನು ಪಾಲಿಸದೆ ಜೋರಾಗಿ ಬಂದರು, ಅದಕ್ಕೆ ಅಪಘಾತ ಒಳಗೊಂಡರು. ಘಟನೆ 2, ಡ್ರಿಂಕ್ ಆ್ಯಂಡ್ ಡ್ರೈವ್. ಪಾದಚಾರಿಗಳು ನಿಯಮಗಳನ್ನು ಹೇಗೆ ಪಾಲಿಸ್ತಾರೆ ಅಂತ ನೋಡೋಣ. ಬನ್ನಿ ನಾವು ಹೋಗೋಣ. ಪಾದಚಾರಿ ರಸ್ತೆ ಮೇಲೆ ಹೋಗೋಣ ನಾವು. ಝೀಬ್ರಾ ಕ್ರಾಸಿಂಗ್. ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನು ಮಾಡಬಾರದು, ಇದು ಅಪಘಾತಕ್ಕೆ ಕಾರಣ. ಅಲ್ಲ, ಘಟನೆ 3, ಕಾರನ್ನು ಓಡಿಸುವಾಗ ಸೀಟ್ ಬೆಲ್ಟ್ ಧರಿಸಿರಬೇಕು. ನಾನು ಯಾವುದೇ ರೂಲ್ಸ್ ಅನ್ನು ಫಾಲೋ ಮಾಡುವುದಿಲ್ಲ. ಯಾಕಮ್ಮ ಸೀಟ್ ಬೆಲ್ಟ್ ಧರಿಸಿಲ್ವಾ ನೀವು? ಇಲ್ಲ ಸರ್. ಏನಕ್ಕಾತರ ರೂಲ್ಸ್ ನ ಅನ್ಫಾಲೋ ಮಾಡ್ತೀರಾ? ನಾನು ಯಾವುದೇ ರೂಲ್ಸ್ ಅನ್ನು ಫಾಲೋ ಮಾಡೋದಿಲ್ಲ ಸರ್. ನೀವು ಪುಣ್ಯಕ್ಕೆ ನೋಡಿ ಟ್ರಾಫಿಕ್ ಸಿಗ್ನಲ್ಗೆ ಬಂದು ಗುದ್ದಿದ್ದೀರಾ. ಇನ್ನೊಬ್ರು ಗುದ್ದಿದ್ರೆ ಅವ್ರಿಗೂ ಹಾನಿ ಆಗ್ತಿತ್ತು, ನಿಮಗೂ ಹಾನಿ ಆಗ್ತಿತ್ತು. ಇನ್ಮೇಲಿಂದ ಸೀಟ್ ಬೆಲ್ಟ್ ಹಾಕೊಂಡು ಗಾಡಿನ ಓಡಿಸಿ. ಓಕೆ ಸರ್. ಸಂಚಾರಿ ನಿಯಮಗಳನ್ನು ಪಾಲಿಸಿದರೆ ಯಾವ ಅಪಘಾತವೂ ಕೂಡ ಆಗುವುದಿಲ್ಲ. ಸಂಚಾರಿ ನಿಯಮಗಳನ್ನು ಪಾಲಿಸದೆ ಹೋದರೆ ಅಪಘಾತಗಳು ನಡೆಯುತ್ತವೆ.